ಆರೋಗ್ಯಕ್ಕೆ ಆಶೀರ್ವಾದ ಇರಲಿ. ಅವರ ಸ್ಮರಣೆಯಲ್ಲೇ ಈ ದಿನ ಅನೌನ್ಸ್ ಮಾಡ್ಬೇಕು ಅಂತ ಪ್ಲಾನ್ ಆಗಿತ್ತು. ಇನ್ 2 ವಾರಕ್ಕೆ ನಮ್ ಸಿನಿಮಾ ರಿಲೀಸ್ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಬಟ್ ನಿನ್ ಸಿನಿಮಾ ಮಾಡಿದೀನಿ, ಬಟ್ ಯಾವ ಸಿನಿಮಾ ಮಾಡಿದೀನಿ ಅಂತ ಗೊತ್ತಾಗ್ತಿಲ್ಲ ಕಣ. 3-4 ಸತಿ ಕರೆದ್ಬಿಟ್ಟವನೆ, ಯಾವ ಸಿನಿಮಾ ಮಾಡಿದೀನಿ ಗೊತ್ತಾಗ್ತಾ ಇಲ್ಲ. ಯಾವ ಸಿನಿಮಾ ಮಾಡಿದ್ವಿ ಒಟ್ಟು 4 ಸಿನಿಮಾ ಮಾಡ್ತಿದ್ದೆ ಒಂದೇ ಸತಿ ಅವ್ನು 4 ಪಿಕ್ಚರ್ ಮಾಡ್ತಾನೆ. ಪ್ರಥಮ ಮೇಲೆ ಹಲ್ಲೆ ಹಾಕಿ, ಪ್ರಥಮ ಮೇಲೆ ಮಾರಣಾಂತಿಕ ಹಲ್ಲೆ ಹಾಕಿ ನಿಮ್ಮ ಮಾಡಿದ್ರೆ ನಾನು ಒಬ್ಬನೇ ಕಣ. ಎಲ್ರಿಗೂ ನಮಸ್ಕಾರ. ನಾನ್ ಸಹನಾ ಗೌಡ. ಕನ್ನಡದಲ್ಲಿ ನಾನು ಕೂಡ ಒಬ್ಬ ನಟಿಯಾಗಿ ಗುರುತಿಸ್ಕೊಂಡಿದ್ದೀನಿ. ಅಂಡ್ ಇವಾಗ ನಾವು ಅಪ್ಪು ಬಗ್ಗೆ ಏನ್ ಹೇಳಿದ್ರು ಕಡಿಮೆನೆ. ಇವಾಗ ಯಾರು ಹೇಳಿದ್ರು ನಾನು ಅಪ್ಪು ಅಭಿಮಾನಿ, ಅಪ್ಪು ನನಗೆ ಇಷ್ಟ ಎಲ್ಲ ನಾವು ನೋಡ್ಕೊಂಡೇ ಬಂದಿರ್ತೀವಿ. ಎಷ್ಟು ಹೇಳಿದ್ರು ಕಡಿಮೆನೆ, ನಾವ್ ಏನ್ ಹೇಳಿದ್ರು ಕಡಿಮೆನೆ. ಮಾನವನಿಂದ ದೇವ ಮಾನವ ಆಗಿರ್ತಾರೆ ಒಬ್ಬ ಮನುಷ್ಯ ಅಂತ ಅಂದ್ರೆ ನಿಜವಾಗಿಯೂ ಅವರು ದೈವ ಸ್ವರೂಪಿನೇ ಆಗಿರ್ತಾರೆ ಅಂತಾನೆ ಹೇಳ್ಬೋದು. ಅಂತವ್ರ ಮಧ್ಯೆ ನಾವಿದ್ವಿ ಅನ್ನೋದು ನಾವು ನಿಜವಾಗ್ಲೂ ಪುಣ್ಯ ಮಾಡಿದೀವಿ ಅಂತಾನೆ ಅರ್ಥ. ಸೊ ಅವರ ಒಂದು ಆದರ್ಶಗಳು, ಅವರ ಒಂದು ನಡೆ ನುಡಿ ಅಂಡ್ ಅವರು ಇದ್ದಂತ ವ್ಯಕ್ತಿತ್ವ ಎಲ್ರಿಗೂ ಮಾದರಿ ಆಗ್ತಾ ಇದೆ ಅಂತ ತಪ್ಪಾಗಲ್ಲ. ಸೊ ಇಂತ ಒಂದು ವಾತಾವರಣದಲ್ಲಿ ನಾವು ಬೆಳೆದ್ವಿ ಅನ್ನೋದೇ ನಮ್ಗೆ ತುಂಬಾ ದೊಡ್ಡ ವಿಚಾರ. ಇವತ್ತು ಅವ್ರು ನಮ್ ಜೊತೆ ಇಲ್ಲ ಅಂತ ಇರ್ಬೋದು, ಆದ್ರೆ ಅವರ ಆದರ್ಶಗಳು, ಅವರ ಒಂದು ನಗು, ಅವರ ಒಂದು ಕೆಲಸಗಳು ಯಾವಾಗ್ಲೂ ನಮ್ ಜೊತೆ ಇರುತ್ತೆ ಅಂತ ಹೇಳ್ತೀವಿ. ಸೊ ಅವ್ರಿಗೆ ಏನು ಖುಷಿ ಆಗುತ್ತೆ ನಾವ್ ಅಂತ ಕೆಲ್ಸಗಳನ್ನ ಮಾಡೋಣ. ಅಂಡ್ ನಿಜವಾಗ್ಲೂ ಅಪ್ಪು ಅಂದ್ರೆ ಅದೊಂದು ಇಮೋಷನ್ ಅಂತಾನೆ ಹೇಳ್ಬೋದು. ನೀವ್ ಯಾವ ಹಳ್ಳಿಗೆ ಹೋಗಿ, ಯಾವ ಮನೆಗೆ ಹೋಗಿ, ಯಾವ ಸಿಟಿಗೆ ಹೋಗಿ, ಇಡೀ ದೇಶನೇ ಅಪ್ಪು ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದೆ. ವಿ ಆಲ್ ಮಿಸ್ ಯು ಅಪ್ಪು. ನೀವು ನಮ್ ಜೊತೆ ಇಲ್ಲೇ ಇರ್ಬೋದು, ಬಟ್ ನಮ್ಮ ಮನ್ಸಲ್ಲಿ, ನಮ್ಮ ಹೃದಯದಲ್ಲಿ ನೀವ್ ಯಾವಾಗ್ಲೂ ಇದ್ದೇ ಇರ್ತೀರಾ ಅಂತ ಹೇಳ್ತೀನಿ. ಅಂಡ್ ನೀವೆಲ್ರೂ ಕೂಡ ಅಪ್ಪು ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ ಅಂಡ್ ತುಂಬಾ ಖುಷಿ ಆಗ್ತದೆ ಎಲ್ರು ನೋಡಿ. ಇನ್ನ ಹೆಚ್ಚೆಚ್ಚು ಹೊಸ ಕೆಲ್ಸಗಳನ್ನ ಮಾಡೋಣ, ಇನ್ನೊಬ್ರಿಗೆ ಒಳ್ಳೇದನ್ನ ಬಯಸೋಣ ಅಂಡ್ ಮನ್ಸಿಂದ ನಗೋಣ, ಮನ್ಸಿಂದ ಎಲ್ರಿಗೂ ಒಳ್ಳೇದೇ ಹಾರೈಸೋಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ಡೇ ಅಪ್ಪು. 1 ಸೆಕೆಂಡ್. ಥ್ಯಾಂಕ್ ಯು. ಒಳ್ಳೆ ವಿಚಾರ. 4 ವರ್ಷಗಳ ಅವಿರತ ಪ್ರಯತ್ನ. ನಿಮ್ಗೆ ಒಬ್ಬ MLA ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಹೇಳ್ಬೇಕು, ಬಹಳ ಇಂಪಾರ್ಟೆಂಟ್. ಒಬ್ಬ ಕಾರ್ಪೊರೇಟರ್ MLA ಭೇಟಿ ಮಾಡ್ಬೇಕಂದ್ರೆ ವಾರಾನ್ಗಟ್ಲೆ ತಿಂಗಳನ್ಗಟ್ಲೆ ಆಗ್ಬೇಕು. ಏನಣ್ಣ 4-6 ವರ್ಷಗಳು ಅಲ್ದು ಅಪ್ಪು ಸರ್ ಹೆಸರು. ಏಕೆಂದ್ರೆ ಯಾವಾಗ್ಲೂ ಹಿಡಿದ ಹಠ ಬಿಡಬಾರ್ದು. ಸೊ ಹಿಡಿದ ಆಸಕ್ತಿ, ಶ್ರದ್ಧೆನ ಬಿಡಬಾರ್ದು. ಪಠ್ಯ ಪುಸ್ತಕದಲ್ಲಿ ಅಪ್ಪು ಸರ್ ಹೆಸರು ಮತ್ತೆ ಪುಸ್ತಕದಲ್ಲಿ ಪಾಠವಾಗಿ ಸೇರ್ಬೇಕು ಅನ್ನೋ ಕಾರಣದಲ್ಲಿ ಒಳ್ಳೆ ಇನಿಷಿಯೇಟಿವ್ ತಗೊಂಡ್ ಮಾಡಿದ್ದಾರೆ. ಯಾಕಂದ್ರೆ ಒಳ್ಳೊಳ್ಳೇದಿರ್ಬೇಕು. ನಾವು ಸೋಷಿಯಲ್ ಮೀಡಿಯಾ ನೋಡದೆ ಬರೀ ಕಟ್ಕೊಳ್ತಾರೆ, ಅವ್ನು ಯಾರೋ ಬಿಟ್ಟು ಬರೀ ಇದೆ ನಂದು ಇಂಥದ್ದೇ ಸೋಷಿಯಲ್ ಮೀಡಿಯಾ ನೋಡ್ತಿದ್ದು ಇದು ಅವ್ರು ನೋಡ್ಬೇಡ, ಬೇರೆ ನೋಡ್ತಾರೆ. ಸೊ ಒಳ್ಳೊಳ್ಳೇದು ನೋಡ್ಬೇಕಂದ್ರೆ ಇಂಥ ಜನ ಕಲ್ಸೋಣ. ತುಂಬಾ ಖುಷಿ ಆಯ್ತು ನೋಡಿ, ಬಹಳ ಒಳ್ಳೆ ವಿಚಾರ ನೋಡಿ. ಅವ್ರ ಹೆಂಡತಿ ಇಲ್ಲೋದ್ರು, ಅದಂಗಾಯ್ತು, ಇವ್ರು ಯಾರೋ ಓಡೋದ್ರು, ಅಲ್ಲೇನೋ ಬಂದ್ರು, ಇವ್ರು ಯಾರೋ ಸತ್ತವ್ರು, ಅಲ್ಲಾರೋ ಬಾಂಬ್ ಹಾಕಿದ್ರು, ಬರೀ ಇದೇ ನೋಡ್ತೀವಿ. ಒಳ್ಳೆ ನೋಡು ಅಂತ ನಿಮ್ಗೆ ಹೇಳೋದು. ನೇತ್ರದಾನ ಮಹಾದಾನ ಅನ್ನೋದನ್ನ 4 ವರ್ಷಗಳ ಕಾಲ ಅವಿರತ ಶ್ರಮಪಟ್ಟು ಒಂದು ಒಳ್ಳೆ ಕೆಲಸ ಇನಿಷಿಯೇಟಿವ್ ತಗೊಂಡಿದ್ದಾರೆ. ಇಟ್ಕೊಂಡು ನಿಮ್ದು ನೀವೇ ಇಟ್ಕೊಳ್ಳೋಣ, ಜನ ಎಲ್ಲಿ ಇಟ್ಕೊತಾರಣ. ಅಪ್ಪು ಸರ್ ಹೆಸರಲ್ಲಿ ಒಂದು ಅದ್ಭುತವಾದ ಕೆಲಸ ಅಣ್ಣವ್ರು ಆಕ್ಚುಲಿ ಶುರು ಮಾಡಿದ್ರು, ನೇತ್ರದಾನ ಅನ್ನೋ ಒಂದು ಕಾನ್ಸೆಪ್ಟ್ ನ. ಅದು ಅಪ್ಪು ಸರ್ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಶಿವಣ್ಣ ಅದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ತುಂಬಾ ಖುಷಿ ಆಯ್ತು. ಇಂಥ ಒಳ್ಳೆ ಕಾರ್ಯಕ್ರಮಗಳು ನಿಂತ್ಕೊಳ್ಳುವಂತ ಯಾವಾಗ್ಲೂ ಅಪ್ಪು ಸರ್ ನಮ್ಗೆ ಹೆಮ್ಮೆ ಆಗಿರ್ತಾರೆ. ಒಂದ್ ಸೆಕೆಂಡ್ ಆಲ್ ದಿ ಬೆಸ್ಟ್. ಇಂಥ ಒಳ್ಳೊಳ್ಳೆ ಕೆಲಸಗಳ ಮೂಲಕ ಅಭಿಮಾನಿಗಳು ಅವ್ರನ್ನ ಜೀವಂತವಾಗಿಗೊಳಿಸಿ. ನಾನು ಅದಕ್ಕೆ ಅಪ್ಪು ಸರ್ ಅಭಿಮಾನಿಗಳ ಬಗ್ಗೆ ಯಾಕೆ ಖುಷಿ ಅಂದ್ರೆ, ಯಾರಿಗೋ ಬೈರಿ, ಯಾರಿಗೂ ಹೊಡಿರಿ, ಯಾರಿಗೋ ತೇಜೋದಿ ಮಾಡಿ ಅಂತ ಬರಲ್ಲ ಅಪ್ಪು ಸರ್ ಅಭಿಮಾನಿಗಳು. ಅಪ್ಪು ಸರ್ ಅಭಿಮಾನಿಗಳು ಏನು ವಿಶ್ವಾರ ನೀವೊಂದು ಓಪನ್ ಮಾಡಿ, ನೀನೊಂದು ಓಪನ್ ಮಾಡಿ. ಓಪನ್ ಮಾಡಪ್ಪ, ನೀವು ಯಾವ ಚಂದ ಮಾಡೋಣ. ಬಂದ್ರಿ ಬೇಗ. ಹೇಳಿ, ಮಾತಾಡ ಹೇಳಿ ನೋಡಿ ಅಣ್ಣ. ಹೇಳಿ ಸೆಂಟ್ರಲ್ ಸೆಂಟ್ರಲ್ ಕಡೆ ಬನ್ನಿ. ಅಲ್ಲಿ ಸಮಾನ ಆಮೇಲೆ ಮಾಡೋಣ. ಇದೆಲ್ಲ ನಾವು ಇಟ್ಕೊಳ್ಳೋಣ, ಮಾತಾಡ್ರಿ ಜೋರ ಇಟ್ಕೊಂಡು ಹೇಳಿ ಯಾವ್ದನ
ಏನಿದು? ನೋಡಿ ಅಪ್ಪು ಸರ್ ಹೆಸರಲ್ಲಿ ಹುಟ್ಟದ ದಿನ ನೇತ್ರದಾನ ಮಾಡಿದ್ರೆ ಇಂಥ ಒಳ್ಳೊಳ್ಳೆ ಕೆಲ್ಸಗಳ ಆದರ್ಶ ಆಗ್ಬೇಕು. ಇನ್ಯಾರಿಗೋ ಬೈರಿ, ಇನ್ಯಾರಿಗೋ ಹೊಡಿರಿ, ತೇಜೋವಧೆ ಆಗ್ಬಾರ್ದು. ಒಳ್ಳೊಳ್ಳೆ ಕೆಲ್ಸಗಳು ಮಾಡ್ಬೇಕು. ಇಂಥ ಕೆಲಸ ನೀವು ಮಾಡಿ ಯಾವಾಗ್ಲೂ ಸ್ಮರಿಸಿ. ಶಿವಣ್ಣವರು, ಅಪ್ಪು ಸರ್, ಅಣ್ಣವರು, ಅಶ್ವಿನಿ ಮೇಡಮ್ ಯಾವಾಗ್ಲೂ ನಮ್ಗೆ ಆದರ್ಶ. ಒಳ್ಳೊಳ್ಳೆ ಕೆಲ್ಸಗಳು ಮಾಡಿ. ಥ್ಯಾಂಕ್ ಯು. ಖುಷಿ ಆಯ್ತು ಅಪ್ಪು ಸರ್ ಅಭಿಮಾನಿಗಳ ನಡೆ ನೋಡಿ. ಇವತ್ತು ಜನ ಇಲ್ಲ ಅಂದ್ರೆ ಯಾವ್ದೋ ವೀಕ್ ಡೇ ಅಂದ್ರೆ ಜನಕ್ಕೆ ಟೈಮೇ ಇಲ್ಲ ಅಂತಾದ್ರೂ ಬಂದು ಮಾಡಿದ್ದಾರೆ ಅಂದ್ರೆ ಅದು ಜನಗಳ ತೋರಿಸೋ ಅಭಿಮಾನಿ. ಇವರೆಲ್ಲರೂ ಹೃದಯದಿಂದ ಬಂದಿರುವಂತ ಶ್ರೀಮಂತರು. ಇವ್ರ ಮೇಲೆ ನಿಮ್ ಪ್ರೀತಿ ಇರ್ಲಿ. ಥ್ಯಾಂಕ್ ಯು ಸರ್. ಒಳ್ಳೆ ಮಾತಾಡಿ ದೇವರಾಜ್, ಥ್ಯಾಂಕ್ ಯು. ಮಾತಾಡ್ರಿ. ಏನು ಕಳೆದ 4 ವರ್ಷದಿಂದ ಒಂದು ವಿಶೇಷ ಅಭಿಯಾನ ಮಾಡಿದ್ವಿ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜೀವನ ಕಥೆನ ಶಾಲಾ ಪಠ್ಯಪುಸ್ತಕ ಸೇರಿಸ್ಬೇಕಂತ ಹೇಳಿ ಒಂದು ವಿಶೇಷ ಅಭಿಯಾನ. ಬಹುಶಃ ಅವರ 11ನೇ ದಿನ ನಾನು ಈ ಒಂದು ವಿಶೇಷ ಕಾರ್ಯಕ್ರಮ ಮಾಡಿದ್ದೆ ವರ್ಷದ ಮುಂಭಾಗ ಮಾಡಿದ್ದೆ. ಅದಾದ ನಂತರ ಸಾಕಷ್ಟು ಜನ ಅದಕ್ಕೆ ಬೆಂಬಲ ಕೊಟ್ಟಿದ್ರು, ಅನೇಕ ಅಭಿಮಾನಿಗಳು ಇದಕ್ಕೆ ಬೆಂಬಲ ಕೊಟ್ಟಿದ್ರು. ಜೊತೆಗೆ ಅಂದಿನ ವಿರೋಧ ಪಕ್ಷ ನಾಯಕರಾಗಿದ್ದಂತ ಸಿದ್ದರಾಮಯ್ಯನವರು ಸಹ ಇದಕ್ಕೆ ಸಪೋರ್ಟ್ ಮಾಡಿದ್ರು, ಬೆಂಬಲ ಕೊಟ್ಟಿದ್ರು. ಅವತ್ತು ಕೂಡ ಬೊಮ್ಮೆಯವರಿಗೆ ಪತ್ರ ಬರೆದು ಒಬ್ಬ ಒಳ್ಳೆ ಆದರ್ಶ ಇರೋ ವ್ಯಕ್ತಿ, ಸರಳ ಸ್ನೇಹಜೀವಿ, ಬಾಲ ಕಲಾವಿದ್ರು, ಅವ್ರನ್ನ ಪಠ್ಯಕ್ಕೆ ಸೇರಿಸಲಿಕ್ಕೆ ಇದೊಂದು ಸಹಕಾರ ನೀಡಬೇಕಂತೇಳಿ ಬೊಮ್ಮೆಯವರು ಪತ್ರ ಬರೆದಿದ್ರು ಕೂಡ. ಅದಾದ ನಂತರ ನಾನು ಸಾಕಷ್ಟು ಯಡಿಯೂರಪ್ಪನವರು, ಕುಮಾರಸ್ವಾಮಿ ಅವರು, ಹಾಗೆ ಚಿತ್ರನಟ ಗಣ್ಯರಾದಂತಹ ಜೋಗಿ ಪ್ರೇಮಣ್ಣ ಅವರು, ಹಾಗೂ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ ಎಲ್ಲರೂ ಓವರಾಲ್ ಎಲ್ಲರ ಬೆಂಬಲ ಪಡೆದು ಇವತ್ತು ಅಧಿಕೃತವಾಗಿ ಅದು ಅಪ್ಪು ಅವರ ಜೀವನ ಕಥೆ ಪಠ್ಯದಲ್ಲಿ ಬರ್ತಾ ಇದೆ. ಈಗಾಗಲೇ ಅದು ಆದೇಶಗಳು ಕೂಡ ಆಗಿದೆ, ಸರ್ಕಾರ ಕೂಡ ಸ್ಪಂದಿಸಿ ಆದೇಶ ಮಾಡಿದೆ. ಹಾಗಾಗಿ ಈ ಮುಂದೆ ಒಬ್ಬ ಸರಳ ಸ್ನೇಹಜೀವಿ, ಒಬ್ಬ ಮುಂದಿನ ಪೀಳಿಗೆಗೆ ಮಾದರಿ ಆಗ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು. ಅವರ ಪಾಠ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿ ಅವರು ಹಾಗೂ ಸುಭಾಷ್ ಚಂದ್ರ ಬೋಸ್ ಅವರ ಸಾಲಿನಲ್ಲಿ ಅವರ ಪಠ್ಯ ಬರ್ತಿರ್ತಕ್ಕಂಥದ್ದು ನಮ್ಮೆಲ್ಲ ಅಭಿಮಾನಿಗಳಿಗೆ ಬಹಳ ಸಂತೋಷ ತರಂತ ವಿಚಾರ ಅಂತ ನಾನು ಇನ್ನು ಎಲ್ಲಾ ಮಹನೀಯರ ಜೊತೆ ಅಪ್ಪು ಸರ್ ಇರೋದು ಖುಷಿ ಆಯ್ತು. ಹೇಳಿ. ಒಳ್ಳೊಳ್ಳೆ ಜೊತೆಗೆ ಒಳ್ಳೆ ಕೆಲಸ ಮಾಡಿ. ಥ್ಯಾಂಕ್ ಯು. ಜೊತೆಗೆ ಈಗೇನು ಒಂದು ನೇತ್ರದಾನ ಅಂತಕ್ಕಂಥ ಒಂದು ಕಾರ್ಯಕ್ರಮ ನಾವು ಶುರು ಮಾಡಿದ್ದೇವೆ. ನಾನು ಇಡೀ ರಾಜ್ಯಾದ್ಯಂತ ಏನು ಅಪ್ಪುವನ್ನ ಪಠ್ಯ ಸೇರಿಸಲಿಕ್ಕೆ ಇಡೀ ರಾಜ್ಯಾದ್ಯಂತ ಸುತ್ತ ಒಂದು ವಿಶೇಷ ಅಭಿಯಾನ ಮಾಡಿದ್ನೋ ಅದೇ ರೀತಿ ಈಗ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜನಗಳಿಗೆ ಜಾಗೃತಿ ಮೂಡಿಸಬೇಕು. ನೇತ್ರದಾನದಂತ ವಿಚಾರಗಳಲ್ಲಿ ಕೆಲವರಿಗೆ ಆತಂಕದ ಮನೋಭಾವ ಇದೆ ಹಾಗೂ ಮಾಹಿತಿ ಕೊರತೆ ಇದೆ. ಅಂತ ಕೆಲಸಗಳನ್ನ ನಾನು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜನಗಳಿಗೆ ಅರಿವು ಮೂಡಿಸಿ ನನ್ನ ಕಡೆಯಿಂದ 1 ಲಕ್ಷ ನೇತ್ರದಾನ ಮಾಡ್ಲಿಕ್ಕೆ ನಾನು ಇವತ್ತಿನಿಂದ ಹೊರಟಿದ್ದೀನಿ. ಇದು 1 ಲಕ್ಷ ಅಲ್ಲ, ಜನಗಳ ಸಹಕಾರ, ಬೆಂಬಲ, ಪ್ರೀತಿ, ಆಶೀರ್ವಾದ ಇದ್ರೆ ಬಹುಶಃ ಭವಿಷ್ಯದಲ್ಲಿ 1 ಕೋಟಿ ಮಾಡ್ಲಿಕ್ಕೆ ಕರ್ನಾಟಕದಲ್ಲಿ ಭವಿಷ್ಯದಲ್ಲಿ 1 ಕೋಟಿ ನೇತ್ರದಾನ ಮಾಡ್ಲಿಕ್ಕೆ ನಾವು ಎಲ್ಲ ಅಪ್ಪು ಅವರ ಮೂಲಕ ಒಂದು ಕೆಲಸಕ್ಕೆ ಕೈ ಹಾಕ್ತಾ ಇದೀವಿ. ನಿಮ್ಮೆಲ್ಲರ ಸಹಕಾರ, ಜನಗಳ ಪ್ರೀತಿ, ಆಶೀರ್ವಾದ ಇದ್ರೆ ಭವಿಷ್ಯದಲ್ಲಿ ಅದು ಕೂಡ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಗೆ ಅಪ್ಪು ಅವರ ಹೆಸರನ್ನ ಸೇರ್ಸಂತ ಕೆಲಸ ಶಕ್ತಿ ಇರೋದು ನಮ್ಮ ಕರ್ನಾಟಕ ಜನತೆಗೆ ಹಾಗೂ ಅಪ್ಪು ಅಭಿಮಾನಿಗಳಿಗೆ. ಅವ್ರಿಗೆಲ್ಲರಿಗೂ ಅಭಿನಂದಿಸ್ತಾ ಇಂಥ ಒಂದು ವಿಶೇಷ ಅಭಿಯಾನಕ್ಕೆ ಬೆಂಬಲ ಕೊಡಿ. ಹಿಂದೆನೂ ಪಠ್ಯ ಪುಸ್ತಕ ಹೋರಾಟ ಮಾಡ್ಲಿಕ್ಕೆ ಸಾಕಷ್ಟು 4 ವರ್ಷ ಜಿಲ್ಲಾ ಕೇಂದ್ರಗಳು ರಾಜ್ಯ ಪ್ರವಾಸ ಮಾಡ್ಬೇಕಾದ್ರೆ ಬೆಂಬಲ ಕೊಟ್ಟಿದ್ರು. ಅದೇ ರೀತಿ ಈಗಲೂ ಕೂಡ ಬೆಂಬಲ ಕೊಡಿ. ಆದರ್ಶ ಸದಾ ಅವ್ರ ಪಾಠವಾಗಿ ಉಳಿಲಿ ಅಂತ ಹೇಳಿ ಈ ಮೂಲಕ ಎಲ್ಲರೂ ಅಭಿಮಾನಿಗಳಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದ. ಇನ್ಸ್ಪಿರೇಷನ್ ಡೇಗೆ ಅರ್ಥ ಬಂತು. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.